ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಈ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಅವರೇ ಸಹಕಾರ ಮಂತ್ರಿ ಕೂಡ ಇದ್ದಾರೆ, ಜಿಲ್ಲಾಧಿಕಾರಿಗಳು, ಸಹಕಾರ ಮಂತ್ರಿಗಳು ಇವರೆಲ್ಲರೂ ಕೂಡ ಇದರಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಕೊಡಿಸ್ತಕ್ಕಂಥ ಒಂದು ಕೆಲಸನ ಮಾಡಬೇಕಾಗಿದೆ. ಈ ಥರ ಮೋಸ ಮಾಡಲಿಕ್ಕೆ ಸಂಬಂಧಪಟ್ಟಂಥ CDO, ಆ ಸೊಸೈಟಿಯ ಕಾರ್ಯದರ್ಶಿ ಮತ್ತು ಬ್ಯಾಂಕ್ ಸೂಪರ್ವೈಸರ್ ಇವರು 3 ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇದಕ್ಕೆ ಸಪೋರ್ಟಿವ್ ಆಗಿ AR, DR ಅವರೆಲ್ಲರೂ ಬರ್ತಾರೆ. ಯಾಕಂದರೆ ಮತದಾರರ ಪಟ್ಟಿನ ಫೈನಲ್ ಮಾಡುವಾಗ AR, DR ಎಲ್ಲ ಸೈನ್ ಹಾಕಬೇಕು. ಇದಕ್ಕೆ ಯಾರು ಸಹಿ ಹಾಕಿರ್ತಾರ ಹೌದು, ಆದರೂ ಪರಿಶೀಲನೆ ಮಾಡಬೇಕಾಗುತ್ತೆ. ಚುನಾವಣೆಗಿಂತ ಮುಂಚೆ ಹಾರ್ಡ್ ಕಾಪಿನ ಕೊಟ್ಟು ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಮತದಾರರಿಗೆ ಅವಕಾಶ ಕೊಡಬೇಕು, ನೋಟಿಸ್ ಬೋರ್ಡ್ಗೆ ಹಾಕಬೇಕು. ಇದು ಯಾವುದನ್ನು ಕೂಡ ಮಾಡಿಲ್ಲ. ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ನಮ್ಮ ಸಹಕಾರ ಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿ ಅವರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಥರ ಭ್ರಷ್ಟಾಚಾರ ನಡೆದು ಅಲ್ಲಿ ನಿಜವಾದ ರೈತರಿಗೆ ಆ ಸವಲತ್ತು ಸಿಗ್ದಂಗೆ ಆಗಿರೋದನ್ನು ತನಿಖೆ ಮಾಡಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೀವಿ. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ಕಳೆದ ಮೇ 1ನೇ ತಾರೀಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮ್ಮನಹಳ್ಳಿ ಇಲ್ಲಿ ನಡೆದಂಥ ನಿರ್ದೇಶಕರ ಚುನಾವಣೆಯ ಸಂಬಂಧ ಕೆಲವು ಮಾಹಿತಿನ ನಾವು ಎಲ್ಲ ಮಾಧ್ಯಮದ ಎದುರುಗಡೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಪತ್ರಿಕಾಗೋಷ್ಠಿನ ಕರೆದಿದೆ. ಇಲ್ಲಿ ಚುನಾವಣೆ ನಡೆದೋಗಿದೆ, ನಿರ್ದೇಶಕರ ಆಯ್ಕೆ ಕೂಡ ಆಗಿದೆ. ಆದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಏನಿದೆ, ಸ್ವತಂತ್ರ ಅಭ್ಯರ್ಥಿಗಳು, ಮತದಾನ ಯಾಕೆ ಹಿಂಗಾಯಿತು, ನಮ್ಮ ಸೋಲಿಗೆ ಏನು ಕಾರಣ ಆಯಿತು ಅಂತೇಳಿ ಪರಾಮರ್ಶೆ ಮಾಡುವಾಗ ಕೆಲವು ದಾಖಲಾತಿಗಳು ನಮಗೆ ಮೋಸದ ಓಟನ್ನು ಹಾಕ್ಸ್ಕೊಂಡು ಅವ್ರು ಗೆದ್ದಿದ್ದಾರೆ ಅಂತೇಳಿ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ. ಸ್ನೇಹಿತರೆ, ಏನಪ್ಪ ಅದು ಅಂತಂದರೆ, ಸಹಕಾರ ಸಂಘದಲ್ಲಿ ಜಾಮೀನು ಸಾಲ ಅಂತ ಹೇಳಿ ಒಂದು 108 ಜನಕ್ಕೆ ಜಾಮೀನು ಸಾಲ ಅಂತೇಳಿ ಒಂದು ಸಾಲನ ಕೊಟ್ಕೊಂಡಿದ್ದಾರೆ 2019. ಜಾಮೀನು ಸಾಲ ಕೊಡುವಾಗ ಏನು ಸಹಕಾರ ಸಂಘದ ನಿಬಂಧನೆಗಳಿದೆ, ಇಲ್ಲಿ ಬೈಲಾ ಇದೆ, ಇದು ಸಹಕಾರ ಸಂಘದ ನಿಬಂಧನೆಗಳೇನಿದೆ ಅದು ಯಾವುದೂ ಕೂಡ ಗಣನೆಗೆ ತಗೊಳ್ಳದೆ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರಿಸ್ಕೊಂಡು ಅದೇ ಪಟ್ಟಿನ 2025 ಚುನಾವಣೆಯಲ್ಲೂ ಇಟ್ಕೊಂಡು ಮೋಸದ ಚುನಾವಣೆ ಮಾಡಿ ಗೆದ್ದಿರೋ ವಿಚಾರ ತಿಳಿದು ಬಂದಿದೆ. ಅದಕ್ಕೆ ನಾನು ತಮ್ಮಲ್ಲಿ ಕೆಲವು ದಾಖಲಾತಿಗಳನ್ನ ತೋರಿಸ್ಬೇಕು ಅನ್ನೋ ಕಾರಣಕ್ಕೇ ಈ ಒಂದು ಮಾಹಿತಿ ಜೊತೆಗೆ ಈ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಸ್ನೇಹಿತರೆ, ಏನಪ್ಪ ಅದು ಅಂದರೆ 2/8/2018ರಲ್ಲಿ ಸುಮಾರು 108 ಜನಕ್ಕೆ ಷೇರ್ದಾರನಾಗಿ, ಹೊಸ ಷೇರ್ದಾರನಾಗಿ ಆಯ್ಕೆ ಮಾಡ್ಕೊಳ್ತಾರೆ. 2/8/2018ರಲ್ಲಿ ಹೊಸದಾಗಿ ಷೇರ್ದಾರನ್ನ ಮಾಡ್ಕೊಳ್ತಾರೆ. ಆ ಷೇರುಧನ 250 ರೂಪಾಯಿ ಮಾತ್ರ. ಷೇರುಧನ 250 ರೂಪಾಯಿ. ಆ ನಂತರ ಏನು ಹೊಸ ಷೇರ್ದಾರರಾಗಿದ್ರು ಅವರಿಗೆ 5 ತಿಂಗಳಲ್ಲಿ ಜಾಮೀನು ಸಾಲ ಅಂತೇಳಿ ಕೊಡ್ತಾರೆ. ಕೇವಲ 5 ತಿಂಗಳಲ್ಲಿ ಜಾಮೀನು ಸಾಲ ಅಂತ ಕೊಡ್ತಾರೆ. 2/1/2019ರಲ್ಲಿ ಜಾಮೀನು ಸಾಲ ಅಂತ ಹೇಳಿ ಆ ಸಹಕಾರ ಸಂಘದಲ್ಲಿ ರೆಜುಲೇಷನ್ ಅನ್ನು ಮಾಡಿ ಸಾಲನ ವಿತರಣೆ ಮಾಡ್ತಾರೆ. ಜಾಮೀನು ಸಾಲ ಎಷ್ಟೆಷ್ಟು ಕೊಟ್ಟಿದ್ದಾರೆ, ತಲಾ ಒಬ್ಬ ವ್ಯಕ್ತಿಗೆ 2,000 ಕೊಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿಗೆ 2,000 ಜಾಮೀನು ಸಾಲನ ಕೊಡ್ತಾರೆ. ಜಾಮೀನು ಸಾಲ ಕೊಡುವಾಗ ನಮ್ಮ ಸಹಕಾರ ಸಂಘದ
ಬೈಲಾದ ಪ್ರಕಾರ ನಿಖರವಾಗಿ ಇದರಲ್ಲಿ ಬರವಣಿಗೆಯನ್ನು ಬರ್ಕೊಂಡಿದ್ದಾರೆ. ಏನಂತ ಬರ್ಕೊಂಡಿದ್ದಾರೆ? ಸಾಲ ಕೇಳುವವರ ಹೆಸರಿನಲ್ಲಿ ಸಂಘದಲ್ಲಿ ಯಾವುದಾದ್ರೂ ಠೇವಣಿ ಇದ್ದರೆ ಅಥವಾ ಉಳಿತಾಯ ಖಾತೆ ಇದ್ದರೆ ಅವರ ವ್ಯವಹಾರಕ್ಕೆ ತಕ್ಕಂತೆ 80% ಮೀರದೇ ಇರೋ ಹಾಗೆ ಸಾಲನ ಕೊಡ್ಬೋದು ಅಂತ ಹೇಳಿ ನಮ್ಮ ಬೈಲಾದಲ್ಲಿ ಬರ್ಕೊಂಡಿದ್ದಾರೆ. ಇವ್ರದು ಏನು ನಾವು ಜಾಮೀನು ಸಾಲಗಾರರು ಅಂತ ಹೇಳಿದ್ವೋ ಇದಿಷ್ಟು ಜನದ್ದು ಯಾವುದೇ SB ಖಾತೆ ನಮ್ಮ ಸಹಕಾರ ಸಂಘದಲ್ಲಿ ಇಲ್ಲ, ಯಾವುದೇ SP ಖಾತೆ ಇಲ್ಲ, ಯಾವುದೇ ವೈಯಕ್ತಿಕ ಠೇವಣಿಗಳಿಲ್ಲ. ಆದರೂ ಕೂಡ ಇವರಿಷ್ಟು ಜನಕ್ಕೆ ಜಾಮೀನು ಸಾಲನ ಕೊಟ್ಟಿದ್ದಾರೆ. ಜಾಮೀನು ಸಾಲನ ಕೊಟ್ಟು ವರ್ಷಕ್ಕೊಂದ್ಸಲ ಕೈ ಬದಲಾವಣೆ ಮಾಡ್ಕೊಳ್ಳೋದು, ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಂತ. ಜಾಮೀನು ಸಾಲಗಾರರಿಗೆ ವಸೂಲಿ ವಿಧಾನ ಹೆಂಗಪ್ಪ ಇದೆ ಅಂದರೆ, ಯಾವೊಬ್ಬ ವ್ಯಕ್ತಿ ಜಾಮೀನು ಸಾಲ ಪಡೆದಿರ್ತಾನೋ ಆತ ಎವರಿ ಡೇ ಅಥವಾ ಎವರಿ ವೀಕ್, ಪ್ರತಿ ವಾರ ಅಥವಾ ಪ್ರತಿ ದಿನ ಪಿಗ್ಮಿ ಮುಖಾಂತರ ಸಾಲನ ಮರುಪಾವತಿ ಮಾಡಬೇಕು ಅಂತ ಇದೆ ನಿಯಮ. ಆಮೇಲೆ ಯಾವೊಬ್ಬ ಜಾಮೀನು ಸಾಲ ತಗೊಳ್ಳೋನಿಗೆ ಒಬ್ಬ ವ್ಯಕ್ತಿ ಮಾತ್ರ ಜಾಮೀನು ಹಾಕ್ಬೋದು. ಉದಾಹರಣೆಗೆ ನಾನು ಅಂದರೆ ನಾಗರಾಜ್ ಅವರು ನನಗೆ ಜಾಮೀನು ಆಗ್ಬೋದು, ಆದರೆ ನನಗೆ ಜಾಮೀನಾಗಿರ್ತಕ್ಕಂಥವ್ರು ಇನ್ನೊಬ್ರಿಗೆ ಜಾಮೀನು ಆಗುವಾಗಿಲ್ಲ. ಆ ನಿಯಮನ ಮೀರಿ ಒಬ್ಬೊಬ್ಬ ವ್ಯಕ್ತಿ 10-15 ಜನಕ್ಕೆ ಜಾಮೀನ್ದಾರನಾಗಿ 2,000 ರೂಪಾಯಿನ ಸಾಲ ಕೊಡಿಸಿದೆ. ಸಾಲ ಕೊಡಿಸಿದ್ದಲ್ದಲ್ಲೇ ಸಾಲ ಕೊಡುವಾಗ ಇಲ್ಲಿ ಕೆಲವು ಪರ್ಟಿಕ್ಯುಲರ್ ಆಗಿ ಹೆಸರುಗಳಿದೆ. ಹರಪನಹಳ್ಳಿನಲ್ಲಿ ದೊರೆಸ್ವಾಮಿ ನಾಯಕ, ತಂದೆ ಹೆಸರು ರಂಗಜ್ಜ ನಾಯಕ ಅಂತೇಳಿ ಒಬ್ಬ ಸ್ಕೂಲ್ ಟೀಚರ್ ಇದ್ದಾನೆ. ಆತನಿಗೆ 80,000 ರೂಪಾಯಿ ಸಂಬಳ ಬರ್ತದೆ. ಆತನಿಗೆ ಸಹಕಾರ ಸಂಘದಲ್ಲಿ 2,000 ರೂಪಾಯಿ ಸಾಲನ ಕೊಟ್ಟು ಸಾಲಗಾರನ ಮಾಡ್ಕೊಳ್ತಾರೆ ಓಟ್ಗೋಸ್ಕರ. ಆಮೇಲೆ ಚಿಕ್ಕಮಳ್ಳಿ ಹೈಸ್ಕೂಲ್ನಲ್ಲಿ ಮಮತಾ ಅಂತ ಹೇಳಿ ಜನ್ನಾವರದವರು, ಮಮತಾ ಶಂಭುಲಿಂಗಪ್ಪ, ಮಮತಾ ಗಂಡನ ಹೆಸರು ಶಂಭುಲಿಂಗಪ್ಪ, ಅವರ ಹೆಸರಿನಲ್ಲಿ 2,000 ರೂಪಾಯಿ ಸಾಲನ ಕೊಟ್ಟು ಅವ್ರನ್ನ ಸಾಲಗಾರರ ಪಟ್ಟಿಗೆ ತಗೊಳ್ತಾರೆ. ಸ್ಕೂಲಲ್ಲಿ ಹಿಂದಿ ಟೀಚರ್, ಚಿಕ್ಕಮಳ್ಳಿ ಹೈಸ್ಕೂಲ್ನಲ್ಲಿ ಹಿಂದಿ ಟೀಚರ್. ದೊರೆಸ್ವಾಮಿ ಮಮತಾ ಕನಿಷ್ಠ 6 ತಿಂಗಳು ಅವ್ರದ್ದು ವ್ಯವಹಾರ ಇರಬೇಕು, SP ಖಾತೆ ತೆರೆದು ಅಲ್ಲಿ ವ್ಯವಹಾರ ಇರಬೇಕು, ಅಥವಾ ಅವ್ರದ್ದು ಮಿನಿಮಮ್ ಡೆಪಾಸಿಟ್ ಇರಬೇಕು. ಆ ಡೆಪಾಸಿಟ್ಗೆ ಈಗ ಅವ್ರದ್ದು 10,000 ರೂಪಾಯಿ ಡೆಪಾಸಿಟ್ ಇದೆ ಅಂದರೆ ಅದರ 80 ಭಾಗ ಅಂದರೆ 8,000 ಅವರಿಗೆ ಜಾಮೀನು ಸಾಲ ಅಂತ ಕೊಡ್ಬೋದು ಅವ್ರ ಡೆಪಾಸಿಟ್ ಮೇಲೆ ಅಂತ ಸಂಘದ ಬೈಲಾದಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಇದ್ಯಾವುದೂ ಕೂಡ ಕಾನೂನು ಪ್ರಕಾರ ಅವರು ಗಣನೆಗೆ ತಗೊಳ್ಳದಲ್ಲೇ ನಿರ್ಣಯ ಮಾಡಿ ಸಾಲ ಕೊಟ್ಕೊಂಡಿದ್ದಾರೆ. ನಮ್ಮ ಬ್ಯಾಂಕ್ DCC ಬ್ಯಾಂಕ್ನ ಒಬ್ಬರು ಸೂಪರ್ವೈಸರ್ ಇದ್ದಾರೆ, ಓಂಕಾರ ಮೂರ್ತಿ ಅಂತ. ಅವ್ರ ಹೆಂಡತಿ, ಅವ್ರ ಹೆಸರಲ್ಲೂ ಕೂಡ 2,000 ರೂಪಾಯಿ ಸಾಲನ ಕೊಟ್ಟಿದ್ದಾರೆ. ಅವರು DCC ಬ್ಯಾಂಕ್ನ ಸೂಪರ್ವೈಸರ್ ವಸಂತ ಓಂಕಾರ ಮೂರ್ತಿ ಅಂತ, ವಸಂತ್ ಕುಮಾರಿ ಓಂಕಾರ ಮೂರ್ತಿ ಅಂತ ನೋಡಿ ಸರ್, ಇದೆ ವಸಂತ್ ಕುಮಾರಿ ಓಂಕಾರ ಮೂರ್ತಿ ಅಂತ DCC ಬ್ಯಾಂಕ್ ಸೂಪರ್ವೈಸರ್ ಅವರು. ಅವ್ರ ಹೆಂಡತಿ ಹೆಸರಲ್ಲಿ 2,000 ರೂಪಾಯಿ ಸಾಲ ಕೊಟ್ಟು ಅವ್ರನ್ನ ಸಾಲಗಾರನ ಮಾಡಿದ್ದಾರೆ. ಈ ಥರ ಮಾಡಿ ಕಳ್ಳು ಓಟನ್ನು ಸೃಷ್ಟಿ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗಳು ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡಿದ್ದಾರೆ. ಆ ಕಾರಣ ಇಂಥ ಅಕ್ರಮ ಮತದಾರರ ಪಟ್ಟಿನ ಆಯ್ಕೆ ಮಾಡ್ಕೊಂಡ್ರು. ಏನು ಸರ್ಕಾರದ ಅನುದಾನ ಪಡೆದು, ಸರ್ಕಾರದ ಸಹಾಯಧನ, ಬಡ್ಡಿ ಸಹಾಯಧನ ಎಲ್ಲ ಪಡೆದು ನಡೀತಕ್ಕಂಥ ಒಂದು ಸರ್ಕಾರದ ಅಧೀನ ಸಂಸ್ಥೆನಲ್ಲಿ ಈ ಮಟ್ಟದ ಭ್ರಷ್ಟಾಚಾರ ಮಾಡಿ ಅವ್ರಿಗೆ ಬೇಕಾದವ್ರನ್ನ ಎಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಸಾಲ ಕೊಟ್ಕೊಂಡು ರೈತರಿಗೆ ಅನ್ಯಾಯ ಆಗ್ತಾ ಇರೋದನ್ನು ಖಂಡಿಸಿ ನಾವೆಲ್ಲ ಸ್ಪರ್ಧೆಗಿಳಿದಿದ್ವಿ. ಆ ಸ್ಪರ್ಧೆಯಲ್ಲಿ ನಮ್ಮ ಬೆಂಬಲಿತರು 4 ಜನ ಚುನಾಯಿತರಾಗಿದ್ದಾರೆ. ಉಳಿದಂಥ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸ್ವತಂತ್ರ ಅಭ್ಯರ್ಥಿಗಳು,
ನಮ್ಮ ನಿತ್ಯಾನಂದ ಅವರು 1 ಓಟ್ನಿಂದ ಸೋತಿದ್ದಾರೆ. ನಂದೀಶ್ವರಪ್ಪ ಅಂತೇಳಿ ಅವರು 16 ಓಟಿಂದ ಸೋತಿದ್ದಾರೆ ಅಂತ ಅಂದರೆ ಅವರು 9 ಓಟ್ ಬಂದಿದ್ದಾರೆ, ಅವ್ರು ಗೆಲ್ತಾ ಇದ್ರು. ಆಮೇಲೆ ಶ್ರೀನಿವಾಸ್ ಅಂತೇಳಿ ಹೊಸಳ್ಳಿನವರು ಅವರು 21 ಓಟ್ನಿಂದ ಸೋತಿದ್ದಾರೆ, ಅವರು 10 ಓಟ್ ಬಂದಿದ್ರೆ ಗೆಲ್ತಾ ಇದ್ರು. ಈ ಥರ ನಮಗೆ ಚುನಾವಣೆಯಲ್ಲಿ ಮೋಸ ಆಗಿದೆ. 11 ಜನ ಸಾಲಗಾರ ಕ್ಷೇತ್ರಕ್ಕೆ 11 ಜನ, ಸಾಲಗಾರ ಅಲ್ಲದೇ ಇರೋ ಕ್ಷೇತ್ರದಲ್ಲಿ ಒಬ್ಬರು. ಈ 11 ಜನ ಅಭ್ಯರ್ಥಿಗಳಲ್ಲಿ ಈ ಜಾಮೀನು ಸಾಲದ ಹೆಸರಿನಲ್ಲಿ ಸಾಲ ಮಾಡಿರ್ತಕ್ಕಂಥವ್ರು ನಮಗೆ ಈ ಓಟ್ನಿಂದ ನಾವು ಮೋಸ ಹೋಗಿದ್ದೀವಿ. ಹೇಗೆ ಹೋಗಿದ್ದೀವಿ ಅಂತ ಅಂದರೆ, ಇಲ್ಲಿ ಮತದಾರ ಪಟ್ಟಿನಲ್ಲಿ ಒಂದೊಂದು ಕುಟುಂಬದಲ್ಲಿ 7-8 ಜನ, 10 ಜನ, 20 ಜನ, 30 ಜನ, 40 ಜನ ಈ ಥರ ಮತದಾರ ಪಟ್ಟಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಉದಾಹರಣೆ ಕೆಲವು ಹೆಸರುಗಳನ್ನ ಹೇಳ್ತೀನಿ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಹರಪನಹಳ್ಳಿನಲ್ಲಿ ನವೀನ್ ಕುಮಾರ್ ಶೇಖರ್ ನಾಯ್ಕ ಅಂತ ಹೇಳಿ ನಮ್ಮ ಗ್ರಾಮದ ಭೋಜನಾಯ್ಕ ಅವರ ಅಣ್ಣನ ಮಗ. ಪ್ರಕಾಶ್ ನಾಯ್ಕ ಗುಂಡನಾಯ್ಕ ಅಂತೇಳಿ ಭೋಜನಾಯ್ಕ ಚಿಕ್ಕಪ್ಪನ ಮಗ. ಸುಮಾ ಭೋಜನಾಯ್ಕನ ಹೆಂಡತಿ. ರಮ್ಯಾ ಶಿವನಾಯ್ಕ ಅವ್ರ ಚಿಕ್ಕಪ್ಪನ ಸೊಸೆ. ಶಿವನಾಯ್ಕ ಸಾಮ್ಯ ನಾಯ್ಕ ಅವ್ರ ಚಿಕ್ಕಪ್ಪನ ಮಗ ತಮ್ಮ. ಕುಮಾರ್ ನಾಯ್ಕ ಕಾಂತ ನಾಯ್ಕ ಅವ್ರ ನೆಂಟರು. ಭೀಮಾ ನಾಯ್ಕ ಕೃಷ್ಣ ನಾಯ್ಕ ಅವ್ರ ಅಣ್ಣನ ಮಗ. ದೊರೆಸ್ವಾಮಿ ನಾಯ್ಕ ರಂಗಜ ನಾಯ್ಕ ಅಂತೇಳಿ ನಾನು ಸ್ಕೂಲ್ ಟೀಚರ್ ಅಂತ ಹೇಳಿದ್ನಲ್ಲ ಅವರು. ಧರ್ಮಾವತಿಬಾಯಿ ನಾಗರಾಜ್ ನಾಯ್ಕ ಅವ್ರ ಅಕ್ಕನ ಸೊಸೆ. ಮಂಗಳಾಬಾಯಿ ದೊರೆಸ್ವಾಮಿ ನಾಯ್ಕ ಇದೆ ದೊರೆಸ್ವಾಮಿ ನಾಯ್ಕ ಮೇಷ್ಟ್ರ ಅವ್ರ ಹೆಂಡತಿ. ರಾಮಚಂದ್ರ ನಾಯ್ಕ ಲಚ್ಚ ನಾಯ್ಕ ಅವರ ಮಾವ, ಸೋದರ ಮಾವ ಅಂದರೆ ಅವರ ಅಕ್ಕನ ಗಂಡ. ರುಕ್ಮಿಣಿಬಾಯಿ ಲಚ್ಚ ನಾಯ್ಕ ಅವ್ರ ಅಕ್ಕನ ಮಗಳು. ಮಾಳಿಬಾಯಿ ಸೋಮಶೇಖರ್ ನಾಯ್ಕ ಅಂತೇಳಿ ಕುರ್ರಳ್ಳಿನಲ್ಲಿ ಅವ್ರ ನೆಂಟರು. ಚಂದ್ರನಾಯ್ಕ ಚಂದ್ಯನಾಯ್ಕ ಅವರ ಸ್ನೇಹಿತರು. ಅನಿತಾಬಾಯಿ ಚಂದ್ಯನಾಯ್ಕ ಒಂದೇ ಕುಟುಂಬದವರು, 4 ಜನ ಇದ್ದಾರೆ. ಮಂಜುನಾಥ, ಪದ್ಮ ಮಂಜುನಾಥ ಅಂತೇಳಿ. ಧನ್ಪಾಲ್ ನಾಯ್ಕ ರಾಮಚಂದ್ರ ನಾಯ್ಕ ಅಂತೇಳಿ ಅವ್ರ ಅಕ್ಕನ ಮಗ. ಸವಿತಾ ಧನ್ಪಾಲ್ ನಾಯ್ಕನ ಹೆಂಡತಿ. ಕುಮಾರ್ ನಾಯ್ಕ ಸಕ್ರೆ ನಾಯ್ಕ ಅವರ ಅಣ್ಣ. ಧರ್ಮ ನಾಯ್ಕ ಸೀನ ನಾಯ್ಕ ಅವರ ಅಣ್ಣ. ಸರಸ್ವತಿ ಪ್ರಕಾಶ್ ನಾಯ್ಕ ಅವರ ಚಿಕ್ಕಪ್ಪನ ಸೊಸೆ. ಗಂಗಿಬಾಯಿ ಕೃಷ್ಣ ನಾಯ್ಕ ಅವರ ಅತ್ತಿಗೆ. ಕೃಷ್ಣ ನಾಯ್ಕ ಸೀನ ನಾಯ್ಕ ಅವ್ರ ಸ್ವಂತ ಅಣ್ಣ. ಸಾಕಿಬಾಯಿ ಲೋಕೇಶ್ ನಾಯ್ಕ ಅವ್ರ ಚಿಕ್ಕಪ್ಪನ ಸೊಸೆ. ಶೇಖರ್ ನಾಯ್ಕ ಸೀನ ನಾಯ್ಕ ಭೋಜನಾಯ್ಕರ ಅಣ್ಣ. ಸಿವಿಬಾಯಿ ಕುಮಾರ್ ನಾಯ್ಕ ಅವರ ತಂಗಿ. ಅನ್ನಪೂರ್ಣ ವೆಂಕಟೇಶ್ ಮೂರ್ತಿ ಅಂತೇಳಿ ಆಚಾರ್ಯ ಪೈಕಿ ಒಂದೇ ಕುಟುಂಬದಲ್ಲಿ 6 ಜನದ ವೋಟರ್ ಲಿಸ್ಟ್ ಇದೆ. ಅನ್ನಪೂರ್ಣ ವೆಂಕಟೇಶ್ ಮೂರ್ತಿ, ಚನ್ನಕೇಶವ ವೆಂಕಟೇಶ್ ಮೂರ್ತಿ, ಶ್ರೀನಿವಾಸ ವೆಂಕಟೇಶ್ ಮೂರ್ತಿ, ದಕ್ಷಿಣ ಮೂರ್ತಿ ವೆಂಕಟೇಶ್ ಮೂರ್ತಿ, ರಾಮಕೃಷ್ಣಾಚಾರ್. ಈ ಥರ ನಮ್ಮ ಒಂದು ಊರಲ್ಲಿ ಇಷ್ಟು ಜನದ್ದು ಅವರು ಜಾಮೀನು ಸಾಲ ಅಂತೇಳಿ ಪಟ್ಕೊಂಡು ಅವ್ರನ್ನ ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೊಂಡಿದ್ದಾರೆ. ಇದೇ ರೀತಿ ಚಿಕ್ಕಮ್ಮನಹಳ್ಳಿನಲ್ಲಾಗಿದೆ, ಕೊಪ್ಪಳಲ್ಲಾಗಿದೆ, ಕೊಪ್ಪಳಲ್ಲಾಗಿದೆ. ಈ ಥರ ಅಕ್ರಮವಾಗಿ 108 ಮತದಾರರನ್ನ ಅಕ್ರಮವಾಗಿ ಸೇರಿಸ್ಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದು ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಸರ್? ನಮಗೆ ಈ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಈ ಬಗ್ಗೆ ಮಾಹಿತಿ ನಮ್ಮಲ್ಲಿಲ್ಲ. ಕುಟುಂಬದಲ್ಲಿ ಸದಸ್ಯರು ಆಗಬಾರ್ದು ಅನ್ನೋದಿಲ್ಲ. ಆದರೆ ರೈತ ಪ್ರತಿನಿಧಿನ ಆಯ್ಕೆ ಮಾಡುವಾಗ ರೈತನಾದವರು ರೈತ ಖಾತೆಯನ್ನು ಹೊಂದಿ ಅಲ್ಲಿ ಸಾಲ ಪಡೆದು ಆತ ಸಾಲಗಾರನಾಗಿ ಉಳ್ಕೊಂಡಿರುವಂಥ ಮಾತ್ರ ಮತದಾನ ಮಾಡಲಿಕ್ಕೆ ಅಧಿಕಾರ ಇದೆ. ರೈತ ಪ್ರತಿನಿಧಿನ ಆಯ್ಕೆ ಮಾಡುವಾಗ ಆತ ರೈತ ಆಗಿರಬೇಕು ಅಂತ ಇದೆ. ಇವ್ರು ಯಾರು ರೈತರಲ್ಲ. ಜಾಮೀನು ಸಾಲ ಅಂತೇಳಿ ತಗೊಂಡಿದ್ದಾರೆ ಸ್ಕೂಲ್ ಟೀಚರು. ಅವ್ರ ಹೆಸರಲ್ಲಿ ಯಾವುದೇ ಜಮೀನಿಲ್ಲ, ಅವ್ರ ಹೆಸರು ಜಮೀನಿಲ್ಲ. ಅವ್ರ ಹೆಂಡತಿ ಮಂಗಳಾಬಾಯಿ ಅವ್ರ ಹೆಸರು ಜಮೀನಿಲ್ಲ. ಈ ಜಾಮೀನು ಸಾಲ ಅಂತ ಸೃಷ್ಟಿ ಮಾಡಿರೋದು ಮತದಾರರ ಪಟ್ಟಿನ ಹೆಚ್ಚಿಸ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಸಾಲ ಕೊಡ್ಬೋದು. ಆದ್ರೆ ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ನಿಯಮ ಹೇಳಿದೆ. ಅಲ್ಲ, ಹಿಂದಿನ ಆಡಳಿತ ಮಂಡಳಿ ಯಾರು? ಅವರೇ ಇದ್ರು. ಈಗ ಯಾರು ಚುನಾಯಿತರಾಗಿದ್ದಾರೋ ಅವರೇ ಇದ್ರು. ಈಗ ನಿಂತಿರೋಲ್ಲ ಹೊಸಬರ ನಿಂತಿದ್ರೆ. ಹೌದು. ಅದರಿಂದ ನಾಗರಾಜ್ ಅಧ್ಯಕ್ಷ ಇಲ್ಲ ಇದೇ ಮೊದಲ ಬಾರಿ ಆಯ್ಕೆ ಆಗಿರೋದವರು. ನಾವು ಕೂಡ ಯಾವಾಗಲೂ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿಲ್ಲ, ಸ್ಪರ್ಧೆಗೂ ಹೋಗಿಲ್ಲ. ಇದೇ ಮೊದಲನೇ ಸಲ. ಈ ಎಲ್ಲ ನೋಡೋಣ ಏನಾಗ್ತಿದೆ ಸೊಸೈಟಿನಲ್ಲಿ ನೋಡೋಣ ಅಂತೇಳಿ ಹೋದ್ವಿ. ಆಮೇಲೆ 3 ವಾರ್ಷಿಕ ಮಹಾಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಏನು ನಿಯಮ ಇದೆ ಅಂತ ಹೇಳಿದ್ನು. ಇಲ್ಲಿ ನೋಡ್ರಿ, ಇಲ್ಲಿ 2017ರಿಂದ 2019 3 ವಾರ್ಷಿಕ ಮಹಾಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಬರೆದು ಒಂದು
ಮತದಾರರ ಪಟ್ಟಿನ ತಯಾರಿಸಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ದಾಖಲಾತಿನ ಕೊಟ್ಟೆ. ಏನದು 2018ರಲ್ಲಿ ಷೇರ್ದಾರ ಆಗಿರೋದಂತರು 2017ರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ. 2018ರಲ್ಲಿ ಅವರು ಷೇರ್ದಾರರಾಗಿದ್ದಾರೆ, 2017ರಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಬರ್ಕೊಂಡಿದ್ದಾರೆ ಸರ್. 2018ರಲ್ಲಿ ಶೇರ್ ತಗೊಂಡಿದ್ದಾರೆ ಸರ್. ಒಂದು ವರ್ಷ ಹಿಂದಕ್ಕೇನೆ ಅವ್ರು ಭಾಗವಹಿಸಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ಶೇರ್ ತಾಣಕ್ಕಿಂತ ಮುಂಚೆನೆ ಇದು ಮಾಡಿ ಸ್ಥಿತಿಗತಿ ಹೆಂಗಿದೆ ಅಂತ ನೋಡೋಣ ಅಂತ ಹೋಗಿದ್ದಾರೆ. ನಿಮ್ ಸೊಸೈಟಿ ಮೆಂಬರ್ ಆಗ್ಬೇಕಾದ್ರೆ ಸಾಲ ಕೊಟ್ಟಿದ್ದಾರೆ, ಜಾಮೀನು ಸಾಲ. 2017ರಲ್ಲಿ ಅವರು ಖಾತೆದಾರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಬರೆದು ಮತದಾರರ ಪಟ್ಟಿನಲ್ಲಿ ಅಕ್ರಮವಾಗಿ ಸೇರಿಸ್ಕೊಂಡಿದ್ದಾರೆ. ನೀವೊಂದು ಓದಿದ್ರೆ ಹಾಕ್ಸ್ಬೇಕಾಗಿದ್ದೆ ಅಣ್ಣ. 2018-19ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಕೂಡ ಕೊಟ್ಟಿದ್ದೀನಿ. ಅದೆಲ್ಲ ಮಾಹಿತಿನ ಅವ್ರ ಮುಖಾಂತರ ತರಿಸ್ಕೊಂಡು AR ಮತ್ತೆ DR ಅವ್ರ ಕೋರ್ಟ್ನಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಆದರೆ ಸಹಕಾರ ಇಲಾಖೆಯ ನಿಯಮ ಏನಿದೆ ಅದು ಬದಲಾವಣೆ ಆಗಬೇಕು. ಅದು ಬದಲಾವಣೆ ಆಗದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾರಿಗಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? ನಾನು CDO ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ಒಂದು ರಿಕ್ವೆಷನ್ ಕೂಡ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ. DC ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? DC ಅವ್ರಿಗೆ ಮಾಡಿಲ್ಲ. ಈಗ ಈ ಎಲ್ಲ ದಾಖಲಾತಿಗಳು ನಮ್ಗೆ ಸಿಕ್ಕಿರೋದ್ರಿಂದ ನಾವು ಎಲ್ಲ ದಾಖಲಾತಿಗಳನ್ನ ಹಾಕಿ DC ಅವ್ರಿಗೆ ಲಿಖಿತವಾದಂಥ ಮನವಿನ ಸಲ್ಲಿಸ್ತೀವಿ, ಎನ್ಕ್ವೈರಿ ಮಾಡಿ ಅಂತ. ಅದ್ರ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೆ ಅಂತ ನೋಡ್ತೀವಿ. ಅದಾಗಲಿಲ್ಲ ಅಂತ ಅಂದರೆ ನಾವು ಮುಂದೆ ಯಾವ ಥರದ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಕೋರ್ಟಿಗೆ ಹಾಕಬೇಕು ಅಥವಾ ಸಹಕಾರ ಇಲಾಖೆಯ ಮಂತ್ರಿಗಳನ್ನ ಇಟ್ಕೊಂಡು ಸರ್ಕಾರ ಲೆವೆಲಲ್ಲಿ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ಮುಂದೆ ಅದಕ್ಕಾದ್ರೂ ನೀವು ಕಂಪ್ಲೇಂಟ್ ಲಾರ್ಜ್ ಮಾಡಬೇಕು. ಪರಿಶೀಲನೆಗೆ ಅಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತೀವಿ, ಒತ್ತಾಯ ಮಾಡಿ ಕೊಡ್ತೀವಿ. ಅವ್ರು ಯಾವುದೇ ಕ್ರಮ ತಗೊಳ್ಳದೇ ಇದ್ದಾಗ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವಾಗ ನಾವು ಬೇರೆ ಥರದ್ದು ಹೋರಾಟ ಮಾಡೋಕ್ಕಾಗಲ್ಲ. ಆ ಕಾರಣ ನಮ್ಮದೇ ಸರ್ಕಾರ ಇದೆ, ನಮ್ಮ ಸಹಕಾರ ಮಂತ್ರಿಗಳಿದ್ದಾರೆ, ಅವ್ರ ಗಮನಕ್ಕೂ ಒಂದ್ಸಲ ತಂದು ದಾಖಲಾತಿಗಳನ್ನ ಕೊಟ್ಟು ಸಂಬಂಧಪಟ್ಟ ಇಲಾಖೆಯಿಂದ ಎನ್ಕ್ವೈರಿ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ.